ಕ್ಷೀರಸಾಗರವನ್ನ ಕಡಿದಾಗ ಲಕ್ಷ್ಮಿಯ ಜನನವಾಯಿತು. ಆದ್ರೆ ಲಕ್ಷ್ಮಿ ಕ್ಷೀರಸಾಗರದಲ್ಲೇ ಜನಿಸಿದ್ದು ಯಾಕೆ? ನೋಡಿ, ವಿಷ್ಣು ದಶಾವತಾರಿ. ಪ್ರತಿ ಸಲ ವಿಷ್ಣು ಈ ಭೂಮಿ ಮೇಲೆ ಅವತಾರವನ್ನ ಎತ್ತಿದಾಗ ಲಕ್ಷ್ಮಿ ಕೂಡ ಈತನ ಜೊತೆ 10 ಅವತಾರವನ್ನ ಎತ್ತಿದ್ದಾಳೆ. ವಿಷ್ಣುವಿನ ದಶಾವತಾರಕ್ಕೆ ಈಕೆಯ ದಶಾವತಾರ. ನೋಡಿ, ಲಕ್ಷ್ಮಿ ಇದ್ದಿದ್ದು ಸ್ವರ್ಗದಲ್ಲಿ. ವಿಷ್ಣು ಪುರಾಣದ ಪ್ರಕಾರ ಈಕೆ ಭೃಗು ಮತ್ತು ಖ್ಯಾತಿಯ ಮಗಳು. ಭೃಗುವಿನ ಮಗಳಾಗಿದ್ರಿಂದ ಇವಳನ್ನ ಭಾರ್ಗವಿ ಅಂತ ಕೂಡ ಕರೀತಾರೆ. ದೂರ್ವಾಸ ಮುನಿಗಳ ಶಾಪದಿಂದ ಇವಳು ಸ್ವರ್ಗವನ್ನ ತ್ಯಜಿಸಿ ಕ್ಷೀರಸಾಗರವನ್ನ ತನ್ನ ಮನೆಯನ್ನಾಗಿ ಮಾಡ್ಕೋತಾಳೆ. ಹಾಗಾಗಿನೇ ಆಕೆಯ ಮನೆಯಲ್ಲಿ ಆಕೆ ವಾಸವಾಗಿದ್ದಾಗ, ಅಂದ್ರೆ ಕ್ಷೀರಸಾಗರದಲ್ಲಿ ಆಕೆ ವಾಸವಾಗಿದ್ದಾಗ ಆ ಕ್ಷೀರಸಾಗರವನ್ನ ಕಡ್ದಾಗ ಇವಳು ಸಿಗೋದು. ಇನ್ನು ಸಾಕ್ಷಾತ್ ಮಹಾಲಕ್ಷ್ಮಿಯ ನಿಜವಾದ ಪಾದದ ಅಚ್ಚನ್ನ ನೀವು ಎಲ್ಲಿಯಾದ್ರೂ ಒಂದ್ ಕಡೆ ಭೂಲೋಕದಲ್ಲಿ ನೋಡಬಹುದು ಅಂದ್ರೆ ಅದು ತಿರುಮಲಗಿರಿಯಲ್ಲಿ ಮಾತ್ರ. ಹೌದು, ಇಲ್ಲಿ ಈಕೆಯ ನಿಜಪಾದ ದರ್ಶನವಾಗುತ್ತೆ. ತಿರುಪತಿ ವೆಂಕಟೇಶ್ವರನ ಎದೆಯ ಮೇಲೆ ಲಕ್ಷ್ಮಿಯ ನಿಜವಾದ ಪಾದ ಒತ್ತಿರುವುದನ್ನ ನಾವು ನೋಡಬಹುದು. ಸಾಕಷ್ಟು ಜನರಿಗೆ ಈ ವಿಷಯ ಗೊತ್ತಿಲ್ಲ.